ಅಗ್ರಹಾರ ಜೈಲಿನಲ್ಲಿ ಏನಾಗ್ತಾ ಇದೆ ಗೊತ್ತಾ? ಕೈದಿಗಳ ಮೇಲೆ ಲಘು ಲಾಠಿ ಚಾರ್ಜ್ ಮಾಡಲಾಗ್ತಾ ಇದೆ. ಕಂಡವ್ರ ಮೇಲೆ ಲಾಠಿಯನ್ನ ಬೇಸಿದ್ದಾರೆ ಪೊಲೀಸರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಕರ್ಮಕಾಂಡಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಲವು ಶಿಸ್ತು ಕ್ರಮಗಳನ್ನ ಕೈಗೊಂಡಿದ್ರು ಕೂಡ ಕೈದಿಗಳ ಅಟ್ಟಹಾಸ ಹೆಚ್ಚಾಗ್ತಾನೆ ಇದೆ. ಜೈಲನ್ನ ಒಂಥರ ಹಾಸ್ಟೆಲ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಕಂಡಾಗ ಫೋನ್ ಬಳಕೆ ಮಾಡೋದು, ಕಂಡಾಗ ಎಣ್ಣೆ ಹೊಡೆಯೋದು, ಹಾಗೆ ಹೇಳೋರಿರ್ಲಿಲ್ಲ ಕೇಳೋರಿರ್ಲಿಲ್ಲ. ಜೈಲಿನಲ್ಲಿ ರಾಜಾತಿಥ್ಯದ ಬಗ್ಗೆ ಕುರಿತು ನಾನಾ ವಿಡಿಯೋಗಳು ಹರಿದಾಡ್ತಾ ಇತ್ತು. ಬಳಿಕ ಅಲರ್ಟ್ ಆಗಿರುವಂತಹ ಜೈಲಾಧಿಕಾರಿಗಳು ಸೆಲ್ಗಳಲ್ಲಿ ತೀವ್ರ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಶೋಧ ಕಾರ್ಯದ ವೇಳೆಯಲ್ಲಿ ಜೈಲಾಧಿಕಾರಿಗಳ ಮೇಲೆಯೇ ಕೈದಿ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದ್ದು, ಬಳಿಕ ಪೊಲೀಸರು ಕೈದಿಗಳ ಮೇಲೆ ಲಘು ಲಾಠಿ ಚಾರ್ಜ್ ನಡೆಸಿದ್ದಾರೆ ಎನ್ನುವಂತಹ ವರದಿ ಬರ್ತಾ ಇದೆ. ಕೈದಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ಯಾಕೆ ಗೊತ್ತಾ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಲು ಯತ್ನಿಸಿದಂತಹ ಕೈದಿಗಳ ಮೇಲೆ ಲಘು ಲಾಠಿ ಪ್ರಹಾರವನ್ನ ನಡೆಸಲಾಗಿದೆ ಅಂತ ಹೇಳಿ ವರದಿ ಮಾಡಲಾಗಿದೆ. ಏಕಾಏಕಿ ಮುಗಿ ಬಿದ್ದಂತಹ ಕೈದಿಗಳನ್ನ ಚದುರಿಸಲಿಕ್ಕೆ ಲಾಠಿ ಪ್ರಹಾರವನ್ನ ಮಾಡಲಾಗಿದೆ. ಇನ್ನು ಮಾರ್ಚ್ 29ರಂದು ರಾತ್ರಿ 11:45 ಸರಿಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಬೆಳಕಿಗೆ ಬಂದಿದೆ. ಜೈಲಿನ ಟವರ್ 1 ವಿಚಾರಣಾ ಬಂದಿಗಳ ವಿಭಾಗದ 5ನೇ ಕೊಠಡಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಜೈಲಾಧಿಕಾರಿಗಳ ಮೇಲೆಗೆ ಹಲ್ಲೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಅವರೇ ಮೊಬೈಲ್ಗಳ ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೈದಿಗಳು ಆರೋಪಿಸಿ ಜೈಲಿನಿಂದ ವಿಡಿಯೋ ಬಿಡುಗಡೆ ಮಾಡಿದ್ರು. ಈ ಪ್ರಕರಣದ ಬೆನ್ನಲ್ಲೇ ಬ್ಯಾರಕ್ ಪರಿಶೀಲನೆಗೆ ತೆರಳಿದ್ದಂತಹ ಜೈಲಾಧಿಕಾರಿಗಳ ಮೇಲೆ ಕೈದಿಗಳು ಹಲ್ಲೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆಯಾಗಿದ್ದಾವೆ. ಜೈಲು ಅಧಿರಕ್ಷಕ ಕರ್ಣ ಕ್ಷತ್ರಿ ಅವರ ನೇತೃತ್ವದಲ್ಲಿ ಬ್ಯಾರಕ್ ತಪಾಸಣೆ ನಡೆಸ್ತಾ ಇದ್ದು, ಈ ವೇಳೆಯಲ್ಲಿ ಲಘು ಲಾಠಿ ಪ್ರಹಾರವನ್ನ ನಡೆಸಿರುವುದು ಬೆಳಕಿಗೆ ಬಂದಿದೆ. ತಪಾಸಣೆಯ ವೇಳೆ 10ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆಯಾಗಿದ್ದಾವೆ. ಕೈದಿಗಳಾಗಿರುವಂತಹ ಇನಾಕ್ ಮತ್ತು ಓಖೋ ರೋಲಿಲ್ ಇನ್ನು ಸಾಕಷ್ಟು ಜನ ಅವರು ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ದಾಖಲೆ ಮಾಡಲಾಗಿದೆ. ವೈರಲ್ ಆಗಿತ್ತಲ್ವಾ ಆ ವಿಡಿಯೋಗಳು. ಇತ್ತೀಚೆಗಷ್ಟೇ ಜೈಲಿನ ಒಳಗೆ ಇರುವಂತಹ ಸೌಲಭ್ಯಗಳ ಕುರಿತಾಗಿ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಜೈಲಿನೊಳಗಡೆ ಮೊಬೈಲು, ಟಿವಿ, ನೆಟ್ಫ್ಲಿಕ್ಸ್ ಅಂತಹ ಐಷಾರಾಮಿ ಸೌಲಭ್ಯಗಳು ಇದ್ದಾವೆ ಅಂತ ಹೇಳಿ ಆ ವಿಡಿಯೋದಲ್ಲಿ ಬಿಂಬಿಸಲಾಗಿತ್ತು. ಕೈದಿಗಳೇ ಸೆರೆ ಹಿಡಿದಿರುವಂತಹ ವೈರಲ್ ವಿಡಿಯೋ ಇದಾಗಿದ್ದು, ವಿಡಿಯೋ ಸೆರೆ ಹಿಡಿದಂತಹ ವಿಚಾರಣಾಧೀನ ಕೈದಿಗಳು ಪೊಲೀಸರು ಪತ್ತೆಯನ್ನ ಹಚ್ಚಿದ್ದಾರೆ. ಯಾವ ಮಟ್ಟಕ್ಕೆ ಅವರು ಹಾಸ್ಟೆಲ್ ಮಾಡ್ಕೊಂಡ್ ಬಿಟ್ಟಿದ್ರು ಅಂತಂದ್ರೆ, ಒಳ್ಳೆ ಮಂಚಗಳ ಮೇಲೆ ಮಲ್ಕೊಳ್ಳೋದಾಗಿರ್ಬೋದು, ಹಾಗೆ ಐಷಾರಾಮಿಯಾಗಿ ಜೀವನ ಮಾಡಿರ್ಬೋದು, ಬಿರಿಯಾನಿ ತಿನ್ನೋದಾಗಿರ್ಬೋದು, ಎಲ್ಲವನ್ನು ಕೂಡ ಜೈಲಿನಲ್ಲಿ ಮಾಡಲಾಗ್ತಾ ಇತ್ತು. ಆ ರೀತಿಯ ವಿಡಿಯೋಗಳು ಅಪ್ಲೋಡ್ ಆಗಿತ್ತು. ಅಲ್ಲ, ಆಗ ಕಾಡ್ತಾ ಇರುವಂತಹ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ನೀವು ಮಾಡಿರುವಂತಹದ್ದು ಕೆಟ್ಟ ಕೆಲಸ, ಜೈಲಿನಲ್ಲಿ ನಿಮ್ಮನ್ನ ಹೇಗ್ ನೋಡ್ಕೊಳ್ಬೇಕು, ನೀವು ಹೇಗಿದ್ದೀರಾ ಅಂತ ಹೇಳಿ ಜನಸಾಮಾನ್ಯರು ಕೇಳ್ತಾ ಇದ್ರು. ಎಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಸಲುವಾಗಿ ನಿನ್ನೆ ಲಾಠಿ ಚಾರ್ಜ್ ಆಗಿದೆ. ಅದು ಕೂಡ ಜೈಲಧಿಕಾರಿಗಳ ಮೇಲೆಗೆ ದಾಳಿ ಮಾಡೋಕೆ ಹೊರದಾಗ ಇನ್ನೇನ್ ಮಾಡಕ್ಕಾಗತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ನಡೆದಿದೆ. ಅಲ್ಲಿರುವಂತಹ ಎಲ್ಲಾ ಕೈದಿಗಳಿಗೂ ಕೂಡ ಹೆದರಿಕೆ ಇಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.